ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಯಾರು ಬಂದಿದ್ದಾರೆ ನಮ್ಮ ಮನೆಗೆ? ಯಶಿಕಾ ಬಂದಿದ್ದಾಳೆ. ಇವತ್ತು ಏನಕ್ಕೆ ಬಂದಿರೋದು ಯಶಿಕಾ ನಮ್ಮ ಮನೆಗೆ? ನೀನು 3-2 ಮಾಡಕ್ಕೆ ಕ್ಲೀನಾಗಿ ಹೇಳೋ, ಕಾಮಿಡಿ ಮಾಡಬಾರ್ದು, ಹೇಳವ. 3-2 ಬಂದಿರೋದು. ಯಶಿಕಂಗೆ ರಜಾ ಕೊಟ್ಟಿದ್ದಾರೆ, ಸ್ಕೂಲ್ ರಜಾ. ಏನಕ್ಕಂದರೆ SLCದು ಎಕ್ಸಾಮ್ಸ್ ನಡೀತಿದೆ ಅಂತ ಹೇಳಿ ರಜಾ ಕೊಟ್ಟಿದ್ದಾರೆ. ಸಪ್ಲಿಮೆಂಟರಿ ಎಕ್ಸಾಮ್ಸ್ ನಡೀತಿದೆ ಅಂತ. ಇಲ್ಲಿ ಹಿಂದೆಗಡೆ ಯಾರು ಕೂತಿದಾರ ನೋಡಿ, ಅವ್ರ ಮಮ್ಮಿ ಕೂತಿದ್ದಾರೆ. ಅವ್ರ ಮಮ್ಮಿ ಕೂತಿದ್ದಾರೆ. ನನ್ನ ತಂಗಿ ಬಂದಿಲ್ಲ, ನೆನೆ ಬಂದಿದ್ರಲ್ಲ. ದೇವನ್ ಇದು ಡೇ 2 ಬ್ಲಾಗು. ಇವಾಗ ದೇವಸ್ಥಾನ ಕರ್ಕೊಂಡೆಲ್ಲ ಹೋಗ್ತೀನಿ, ಜಾತ್ರೆ ಎಲ್ಲ ತೋರಿಸ್ತೀನಿ. ಇವಾಗ ಜಾತ್ರೆ ಅಂದ್ರೆ ತುಂಬಾ ಇಷ್ಟ. ಹಾಗೆ ನಮ್ಮ ಮತ್ತೆ ನೋಡ್ಬೇಕಾ, ಅವ್ರ ಕೈಗೆ ಆಯ್ ಮಾಡಿಸ್ಬೇಕಾ? ನೋಡಿ, ಆಯ್ ಮಾಡುವ. ಹೇಳ್ಸು ಅಮ್ಮನ ಕೈಗೆ ಹೇಳ್ಸಲ್ಲ, ಹಂಗೆ ಹೇಳ್ಸು. ಚಿಕ್ಕವ್ರು ಬಿಡ ಒಂದೊಂದು ಹೇಳ್ಕೊಡು. ಹೇಳು, ಲೈಕ್ ಮಾಡಿ ಅಂತ ಹೇಳ್ಕೊಡು. ಲೈಕ್ ಮಾಡಿ, ಲೈಕ್ ಕಮೆಂಟ್, ಶೇರ್, ಸಬ್ಸ್ಕ್ರೈಬ್. ಶೀತಲ್ ಚಾನಲ್ ಹಿಂಗ್ ಮಾಡು, ಮಾಡಂಗೆ. ಬಾಯ್ ಬಾಯ್. ಮತ್ತೆ ರೆಡಿ ಆದ್ಮೇಲೆ ಕಂಟಿನ್ಯೂ ಮಾಡ್ತೀರೇನು? ಬಾಯ್ ಬಾಯ್. ಮತ್ತೆ ಬ್ಲಾಗ್ ಆಮೇಲೆ ಕಂಟಿನ್ಯೂ ಮಾಡ್ತೀರಿ. ಬಾಯ್ ಬಾಯ್. 3-2 ನಡ್ಕೊ ಬನ್ನಿ. ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಬಂದಿದ್ದೀನಿ. ನೆನ್ನೆ ನನ್ನ ತಂಗಿ ಮತ್ತೆ ನಮ್ಮ ಅಕ್ಕ ಬಂದಿದ್ರ. ನಾನು ಬ್ಲಾಗ್ ಮಾಡಕ್ಕೆ ಬಿಡಲ್ಲ ಗೈಸ್. ಇವಳು ಅಷ್ಟು ಇದು ಮಾಡ್ತಾಳೆ. ಅವಳಿಗೆ ಅಲ್ಲಿ ನೋಡಿ ಫ್ರೆಂಡ್ಸ್, ಇನ್ನ ಬಂದೇ ಇಲ್ಲ ಅವಳಿಗೆ. 2 ಇನ್ನ ಬಂದೇ ಇಲ್ಲ ಅವಳಿಗೆ. ಅದಕ್ಕೇನೆ ಜಾತ್ರೆ ಇದೆ ಅಂತೇಳಿ ನೆನ್ನೆ ನಮ್ಮ ಅಕ್ಕ ಮತ್ತೆ ತಂಗಿ ಬಂದಿದ್ರು. ಇವತ್ತು ಇವಳನ್ನ ಕರ್ಸ್ಕೊಂಡಿದೀವಿ ನಾವು. ಇವಳು ಬಿಸಿ ಗರ್ಲು. ಹಾಯ್ ಫ್ರೆಂಡ್ಸ್. ಇನ್ನ ಜಾತ್ರೆ ಸಾಯಂಕಾಲ ಬರ್ತೀನಿ ಅಂತಾನೆ ಹೋಗಿದ್ ನೀನು? ಇಲ್ಲ, ನಾಳೆ ಬೆಳಿಗ್ಗೆ ಬರ್ತೀವಿ. ಸ್ಕೂಲ್ ಇಲ್ವಾ ನಾಳೆ? ಯಶಿಕಂಗೆ ಜ್ವರ ಐತೆ ಯಶಿಕಂಗೆ ಜ್ವರ ಐತೆ ಮ್ಯಾಮ್, ಬರ್ಕೊಂಡು ನೋಡಿ ಸ್ಕೂಲ್ಗೆ ಹೋಗಿ ಚಕ್ಕರ್ ಆಗ್ತಾವಳೆ, ಜಾತ್ರೆ ನೋಡ್ಬೇಕು ಅಂತ ಹೇಳ್ಬಿಟ್ಟು ಇಸ್ಕೊಬಾ. ಬಿಡು ನನ್ಗೆ. ಮಿಸ್ ಯು ಮಮ್ಮಿ, ಲವ್ ಯು ಮಮ್ಮಿ. ಸಾಯಂಕಾಲ ಬರ್ತೀನಿ ಅಂತ ಮಮ್ಮಿ ಬ್ಲಾಗ್ ಗಾಯ್ ಮಾಡು ಮಮ್ಮಿ. ನಿನ್ ಬ್ಲಾಗ್ ಅಲ್ಲಿ ವಾಯ್ಸ್ ಕೇಳಿಸ್ತಾ ಇದ್ ಮಮ್ಮಿ. ಬ್ಲಾಗ್ಗೆ ಹಾಯ್ ಅನ್ನು, ವಿಡಿಯೋ ಕಾಲ್ ಮಾಡು. ಹೇಳ್ಬೇಡ, ಹಾಯ್ ಮಾಡೋವರೆಗೂ ಫಸ್ಟ್ ಹಾಯ್ ಅನ್ನು. ಹಾಯ್ ಅನ್ನು ಫಸ್ಟ್. ಮುಚ್ಕೊಂಡು ವಿಡಿಯೋ ಕಾಲ್ ಮಾಡು. ಹಾಯ್ ಫ್ರೆಂಡ್ಸ್ ಅನ್ನು. ಹಾಯ್ ಫ್ರೆಂಡ್ಸ್ ಅನ್ನು. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಆಯು ಅನ್ನಲ್ಲ, ಏನು ಅನ್ನಲ್ಲ. ಇವ್ರ ಅಜ್ಜಿ ನಮ್ಮ ಮನೆ ಮುದ್ದಿನ ಮಗಳು ಫ್ರೆಂಡ್ಸ್ ಇವಳು. ಇವಾಗ ಜಾತ್ರೆಲಿ ಏನೇನು ತಗೋತಾಳೆ ಯಶಿಕಂಗೆ. ಅವಳು ವಾಚ್ ಬೇಕಂತೆ, ವಾಚ್ ಕೊಡಿಸ್ಬೇಕಂತೆ. ನೋಡೋಣ ಹೇಗಿರುತ್ತೆ ಇವತ್ತಿನ ವಿಡಿಯೋ ಅಂತ. ನೆನ್ನೆ ವಿಡಿಯೋ ಯಾರು ನೋಡಿಲ್ಲ, ಹೋಗಿ ನೋಡ್ಕೊಂಡು ಬಂದ್ಬಿಡಿ ಆಯ್ತಾ. ಇವತ್ತು ಡೇ 2 ವಿಡಿಯೋ ಇದು, ಸರಿನಾ? ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಹಾಗೆ ಇವಾಗ ಹೊರಡ್ತಾ ಇದ್ದೀರಿ. ಆಗಲೇ ಟೈಮ್ ಬಂದು 6 o'clock ಆಗಿಬಿಟ್ಟಿತ್ತು. ಆಮೇಲೆ ರಶ್ ಆಗಿಬಿಡ್ತಾನೆ ಅಂತ ಹೇಳಿ ಇವತ್ತು ಕೂಡ ಆರತಿ ಇತ್ತಲ್ಲ ಮಾರಮ್ಮನಿಗೆ, ರಶ್ ಆಗ್ತಾರೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಯಶಿಕಾ ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ಅಂತ ಹೇಳಿದ್ರೆ, ಹಾಗೆ ನಾನು ವೀಡಿಯೋ ಮಾಡ್ತಾ ಇರ್ತೀನಿ, ಎಲ್ಲ ನನ್ನನ್ನು ನೋಡ್ತಾ ಇರ್ತಾರಲ್ಲ, ಹಾಗೆ ಹೇಳ್ತಾ ಇದ್ದೆ, ನಾನು ವೀಡಿಯೋ ಮಾಡಿದ್ರೆ ಎಲ್ಲ ನನ್ನೇ ನೋಡ್ತೀರಾ ಅಂತ ಹೇಳಿ. ಹಾಗೆ ಯಶಿಕಂಗೂ ಕೂಡ ತುಂಬ ಇಷ್ಟ ವೀಡಿಯೋ ಮಾಡಬೇಕು ಅಂತ ಹೇಳಿ. ತುಂಬ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ. ಅವಳು ನೋಡಿದ್ದೀರ, ಅವಳು ಫಸ್ಟ್ ಆ್ಯಕ್ಟಿವಾಗಿ ಹೆಂಗೆ ಅವಳು ಎಲ್ಲ ವೆಲ್ಕಮ್ ಮಾಡಿದ್ದಾಳೆ ಅಂತ ಹೇಳಿ. ಅವಳೇ ವಿಡಿಯೋ ಸ್ಟಾರ್ಟ್ ಮಾಡು ಅಂತ ಹೇಳ್ತಾಳೆ. ಹಾಗೆ ಯಾರೆಲ್ಲ ಡೇ 1 ವಿಡಿಯೋ ನೋಡ್ಕೊಂಬಂದಿಲ್ಲ, ಹೋಗಿ ನೋಡ್ಕೊಂಬನ್ನಿ ಅಂತ ಹೇಳ್ತೀನಿ. ಅದು ನೋಡ್ಕೊಂಡು ಬಂದು ಇದು ಕಂಟಿನ್ಯೂ ಮಾಡಿ ಡೇ 2 ವಿಡಿಯೋ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಇವಾಗ ಹೋಗ್ತಾ ಇದ್ದೀವಿ. ಮಳೆ ಬರಂಗ್ ಬೇರೆ ಆಗಿದೆ. ಯಶಿಕಂಗೆ ಮಳೆ ಬರ್ಬೇಕಂತೆ. ಯಶಿಕಾ ತುಂಬ ವರ್ಷ ಆಗಿದೆ ಜಾತ್ರೆ ನೋಡಿ. ಅವಳು ನೋಡಿ ಫ್ರೆಂಡ್ಸ್, ಕಮೆಂಟ್ ಮಾಡ್ತಾರೆ, ನೀನು ಎಷ್ಟು ವರ್ಷದಿಂದ ನೋಡ್ತಾ ಇದೆಯಾ ಅಂತ. 20 years ಆಫ್ಟರ್ ಮಾಡಿರೋದಂತೆ. ಹೇಳು, ಮಾತಾಡು. ನೋಡಿ ಆ ದಾಟಕ್ಕೆ ಎಲ್ಲಿ ಏನೇನು ಸರ್ಕಸ್ ಮಾಡ್ತಾ ಇದ್ದಾಳೆ ಅಂತ ಭಯ ಅವಳಿಗಂತೂ. ಮಾಲಲ್ಲೂ ಅಷ್ಟೇ, ಹಂಗೆ ಮಾಡ್ತಾಳೆ. ಇವಾಗೂ ಅಷ್ಟೇ ಅವಳು. ಪಾಪ ಹಳ್ಳಿಗೆ ಬಂದ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಅವಳು. ಅದಕ್ಕೆ ನಾನೇ ಸಿಟಿ ಹುಡುಗಿ ಹಳ್ಳಿಗೆ ಬಂದ್ಲು.
ಹಳ್ಳಿ ಲೈಫೇ ಇಷ್ಟನಾ? ಹೆಂಗೈತೆ ರೋಡ್ ಇದು? ಹೆಂಗೂ ಇಲ್ಲ, ಚೆನ್ನಾಗೈತೆ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ. ಯಾಕೆ? ಆಕ್ಚುಲಿ ಹೇಳ್ಬೇಕಂದ್ರೆ ಬಿಕಾಸ್ ದಿಸ್ ಈಸ್ what is that's all. ಏನು ದಟ್ಟೀಸ್ ಬಿಟ್ಟೀಸ್ ಗೊಟ್ಟೀಸ್? That's all I'm telling you. That's all. ರೋಡ್ ಇಷ್ಟ ಆಯ್ತಾ? ನೋಡಿ ಸರ್, ಮಳೆ ಬಂದರೆ ಇದು ಹೆಂಗಾಯ್ತದೆ ಹೇಳೇಶಿ? ಕೊಚ್ಚಾಗಿ ಊರಲ್ಲಿ ನೋಡಿಲ್ಲ, ಹಳ್ಳನೇ ಆಗ್ಬಿಟ್ಟಿರ್ತದೆ. ಇಲ್ಲೂ ಹಂಗೆ ಇವಾಗ ಹಳ್ಳ ಆಗೋದು, ಇದೆಲ್ಲ ನೀರು ತುಂಬ್ಕೊಂಬಿಡ್ತದೆ ನೋಡಿ. ಇಲ್ಲೆಲ್ಲ ಗುಂಡಿ ಐತಲ್ಲ, ಇದೆಲ್ಲ ನೀರು ತುಂಬ್ಕೊಂಬಿಡ್ತದೆ. ಅವಾಗ ಏನು ಮಾಡ್ತೀಯಾ? ಗುಜು 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 ಹಾಂ, ಗಜು ಗುಜು ಅಂತ ನಡೆಯೋದು. ನಡಿಯೋಕ್ಕಾಯ್ತದೆ. ಲೈಟ್ ಬಿಟ್ಕೊಂಡು ಬಂದಿರ್ಲಿಲ್ವ ರಾತ್ರಿ? ಮಳೆ ಬಂದ್ರೆ ಮಳೆ ಬಂದು ನಡಿಯೋಕ್ಕಾಗಲ್ಲ. ನಾವೆಲ್ಲ ಹೋಯ್ತಿರೋ ಅದೆಲ್ಲ ಹೋಯ್ತದ ಗೊತ್ತಾಗಲ್ಲ. ಒಂದ್ಸತಿ ಹಚ್ಚು. ನನ್ನ ತಂಗಿ ಜಾರ್ಬಿಟ್ಟಿದ್ಲು ಫ್ರೆಂಡ್ಸ್ ಇಲ್ಲಿ. ಸ್ಕೂಲ್ ಹತ್ರ ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆಗೆ ಎಷ್ಟು ಉದ್ದ ಇದೆ ಕೂದಲು, ನನಗೆ ಇಲ್ಲ ಅಷ್ಟು. ಓ ಜಡೆನ ಅಕ್ಕಿ ಬಿಕ್ಕಿ ಅವರು ಏರ್ ಆಯಿಲ್ ಹಾಕ್ತಾರೆ ಇವರು. ಏನೋ ಏರ್ ಆಯಿಲ್ ಅಷ್ಟಂದ್ರೆ ನನಗೆ ಗೊತ್ತಿಲ್ಲ. ಏನೋ ಇದು? ಪಾಪ್ಕಾರ್ನ್ ಅನ್ಸುತ್ತೆ. ಯಶಿಕನ್ ಸ್ಮಾರ್ಟ್ ವಾಚ್ ನೋಡಿ, ಸ್ಮಾರ್ಟ್ ವಾಚ್ ತಗೋಬಿಟ್ಲಿ ಇವತ್ತು ಜಾತ್ರೆಯಲ್ಲಿ. ಫಸ್ಟೇ ಅವಳಿಗೆ ವಾಚು 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 ಅಂತ ಹೇಳ್ತಿದ್ಲು. ಕೊಡಿಸ್ಮೇಲೆ ಸಮಾಧಾನ ಆಯ್ತು. ಎಲ್ಲೈತಿದ್ಯ ಯಶ್ ಇವಾಗ? ಯಾರ್ದು? ಏನಿದು? ಏನು ಗಿಡ ಯಶಿ ಇದು? ಯಶಿ ಏನು ಗಿಡ ಹೇಳಿ ನೀನು? ಏನು ಗಿಡ ಇದು? ಮರ್ಯಾದೆ ಕೊಡಲ್ಲ ಚಿಕ್ಕಿ ಅಂತ ಏನೇ ಅಂತ ಕರಿತೀಯಲ್ಲ. ಅಲ್ಲಿ ಕಟ್ ಮಾಡಬೇಕಲ್ಲ. ಯಶಿ ಹೇಳು, ಏನು ಇವಾಗ ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಹೇಳು ಫ್ರೆಂಡ್ಸ್ಗೆ. ಯಾರ ಸೈಟ್ ಅದು? ಓಯ್ ನೋ ನನ್ನ ಮಜ್ಜಿದು ಅಂತ ಹೇಳು. ನಮ್ಮ ಅಮ್ಮಮ್ಮನ ಸೈಟ್ ನೋಡಕ್ಕೆ ಹೋಗ್ತಾ ಇದ್ದೀರೇನು? ಏನು ಹೇಳು? ಅದನ್ನ ರೋಡೆಲ್ಲ ಕನ್ಫ್ಯೂಸ್ ಆಗಿ ಹುಡ್ಕೊಂಡು ಇವಾಗ ಬಂದಿದ್ದೀವಿ. ನೋಡಿ ವಾಚಾಕಿ ತುಂಬ ತರ ತಿಂತಾಳೆ. ಅವಳಿಗೆ ಇಲ್ಲೇ ಮನೆ ಕಟ್ಕೊಂಡು ನಮ್ಮ ಮನೆ ಹತ್ರನೇ ಬರ್ಬೇಕಂತೆ ನಿನಗೆ. ಅದಕ್ಕೆ ವಿಡಿಯೋ ಮಾಡು, ಬ್ಲಾಗಲ್ಲಿ ಮಮ್ಮಿ ನೋಡ್ಲಿ ಅಂತ ಹೇಳ್ತಾವಳೆ. ನೋಡು ಮಮ್ಮಿ, ನೋಡು ಮಮ್ಮಿ, ವಾಚ್ ಕೊಡ್ಸಿದ್ದೀನಿ. ಹಿಂಸೆ ಕೊಟ್ಟು ಸ್ಮಾರ್ಟ್ ವಾಚ್ ಬೇಕು ಅಂತ ಹೇಳಿ ತಗೊಂಡವಳು ಮಮ್ಮಿ. ಜಾತ್ರೆ ವಾಚ್ ಅಂತ ಜಾತ್ರೆ ತಗೊಂಡ್ಮೇಲೆ ಅದಕ್ಕೆ ಇವಳು ಹೆಸರು ಇಕ್ಬಿಟ್ಲು ಜಾತ್ರೆ ವಾಚ್ ಅಂತ. ಚೆನ್ನಾಗೈತಾ? ಇದೇ ಚೆನ್ನಾಗಿ ಊಟ ಮಾಡೋಂದ್ರೆ ಮಾಡಲ್ಲ. ಪಾನಿಪುರಿ
ಹಾಗೆ ಪೂಜೆ ಎಲ್ಲ ಮುಗಿಸಿ ನಮ್ಮ ಅಕ್ಕ ಸೈಟ್ ನೋಡಬೇಕು ಅಂತ ಹೇಳಿದ್ಲು ಅಂತ ಹೇಳಿ ಅಲ್ಲೂ ಕರ್ಕೊಂಡೋಗಿ ಆಮೇಲೆ ಪಾನಿಪುರಿ ಎಲ್ಲ ತಿಂದ್ಕೊಂಡು ಇವಾಗ ಜಾತ್ರೆ ಒಳಗಡೆ ಬಂದ್ರಿ. ಸ್ವಲ್ಪ ಕತ್ಲೆ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಬಂದ್ರಿ. ಆಗಲೇ ಆಲ್ರೆಡಿ ಶಿಖಾ ಒಂದೇ ಕೇಳಿದ್ಲು, ಪಾಪ ಅವಳು ಏನು ಕೇಳಲ್ಲ, ಎಲ್ಲ ಕಿತ್ತಾಕ್ಬಿಡ್ತಾಳೆ. ವಾಚ್ ಒಂದು ಕೇಳಿದ್ಲು, ಅದನ್ನು ತೊಗೊಂಡ್ಲು ಅಷ್ಟೇ. ಆಮೇಲೆ ಏನಾದರೂ ಆಟ ಆಡು ಅಂತ ಹೇಳಿದ್ರೆ ಅವಳಿಗೆ ಎಲ್ಲನೂ ಭಯ, ನಿಂತ್ಕೊಂಡು ನೋಡ್ತಾ ಇದ್ಲು ಅದೆಷ್ಟು ಜೋರಾಗಿ ತಿರುಗ್ತಿತ್ತು ಜೈಂಟ್ ವೀಲು ಅಂತ ಹೇಳಿ. ಹಾಗೆ ನೋಡ್ತಾ ಇದ್ಲು. ಆರತಿ ಐಶಿ ಅಂತ ಹೇಳಿದ್ರೆ ಭಯ ಭಯ, ಏನೂ ಆಡಲ್ಲ ಅವಳು, ಸುಮ್ಮನೆ ಅವಳು ಆಸೆ ಅಷ್ಟೇ ಅವಳಿಗೆ. ಆಡ್ತೀಯ ಮಮತಾ? ಅಮ್ಮ ಆಡ್ತೀಯಾ? ಸರಿ ಮಳೆ ಬರೋಂಗೆ ಬೇರೆ ಆಗ್ಬಿಟ್ಟಿತ್ತು ಅಂತ ಹೇಳಿ ಹಾಗೆ ಮುಂದಕ್ಕೆ ಹೋಗೋಣ ಅಂತೇಳಿ ಅದನ್ನು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ರೆ ಶಿಖಾ ಆಡಲ್ಲ, ಏನೂ ಆಡಲ್ಲ ಅಂತ ಹೇಳಿದ್ಲು ಅವಳು. ನಾನು ಅವಳು ಅಷ್ಟೇ ಹೋಗ್ತೀನಿ ಅಂತ ಹೇಳ್ತಾಳೆ, ಆಮೇಲೆ ಇಳಿದು ಬಿಡ್ತಾಳೆ. ಸರಿ ಅಂತ ಹೇಳಿ ಇದು ಬೇಕು ಅಂತ ಹೇಳಿದ್ರು. ಪೊಟ್ಯಾಟೊ ಯಶಿಕನ್ಗೆ ಇದು ಬೇಕು ಅಂತ ತಗೋತಾ ಇದ್ದಾಳೆ. ವಾಯ್ಸ್ ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಶಿಕಾ ಫೇಸ್ ಯಾಕೆ ಆ ಥರ ಮಾಡಿಕೊಂಡಿದ್ಯಾ? ಇಷ್ಟ ಇಲ್ವಾ? ಅದು ತಿನ್ನಕ್ಕೆ ಇಷ್ಟ ಇಲ್ವಾ? ಇರೋದೇ ಹಿಂಗೇನಾ? ಬಟ್ಟೆ ಮೇಲೆ ಚೆಲ್ಕೋಬೇಡ, ಹಂಗೆ ತಿನ್ನು. ಹಾಗೆ ಗೋಬಿ ಎಲ್ಲ ತಿನ್ಕೊಂಡು ಸರಿ ಇವಾಗ ಎಲ್ಲ ಆರತಿ ಎಲ್ಲ ಬಂದಿಲ್ಲ ನೋಡೋಣ ಅಂತ ಹೇಳಿ ಬಂದ್ವಿ. ನೋಡಿ ಆಗಲೇ ಮಳೆ ಸ್ಟಾರ್ಟ್ ಆಗಿಬಿಡ್ತು, ಜೋರು ಮಳೆ. ಹಾಗೆ ಸ್ವಲ್ಪ ನಿಂತ್ಕೊಂಡಿದ್ರಿ, ಜೋರಾಗಿ ಸ್ಟಾರ್ಟ್ ಆಗಿಬಿಡ್ತು. ಬಂದ್ಬಿಟ್ಟು ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡಿದ್ರಿ, ಸಖತ್ ಮಳೆ ಹೋಯ್ತು, ಬೇಜಾರಾಗೋಯ್ತು ಎಲ್ಲ. ಅವಾಗ ತಾನೇ ಆರತಿ ತೊಗೊಂಡು ಬರ್ತಾಯಿದ್ವಿ, ಎಲ್ಲರೂ ನೆಂದೋಗ್ಬಿಟ್ರು. ಒಳಗಡೆ ಹೋಗ್ಬೇಕಿತ್ತು ಅಷ್ಟೇನೆ. ಆಮೇಲೆ ಬೇಗ ಒಂಥರ ಬೇಜಾರಾಯಿತು. ಆಮೇಲೆ ಸರಿ ಅಂತ ಹೇಳಿ ಇವಾಗ ಆ ಕಡೆ ಹೋಗ್ಬೇಕಂದ್ರೆ ಫುಲ್ ಕೊಚ್ಚೆ ಆಗಿಬಿಡುತ್ತೆ. ಓಲಾನು ಕೂಡ ಬುಕ್ ಆಗ್ತಾ ಇರಲಿಲ್ಲ. ನಮ್ಮ ಅಕ್ಕ ಟ್ರೈ ಮಾಡಿದ್ಲು ಎಷ್ಟೊಂದು ಸತಿ, ಆದರೆ ಬುಕ್ ಆಗ್ತಾನೆ ಇರಲಿಲ್ಲ. ಸರಿ ಅಂತೇಳಿ ಹಾಗೆ ಅಲ್ಲೇ ಸ್ವಲ್ಪ ನಿಂತ್ಕೊಂಡಿದ್ರಿ. ನೋಡ್ಬೋದು ನೀವು ಎಷ್ಟು ಟ್ರಾಫಿಕ್ ಕೂಡ ಜಾಮ್ ಬೇರೆ ಆಗೋಯ್ತು. ಎಲ್ಲ ಆ ಕಡೆ ಜನ ಸೈಡ್ಗೆ ಹೊರ್ಟೋಗ್ಬಿಟ್ರು. ಹಾಗೆ ಫುಲ್ಲು ನೆನ್ಕೊಂಡೇ ಬಂದರು. ಹಾಗೆ ನಾವು ಕೂಡ ಅಲ್ಲೇ ನಿಂತ್ಕೊಂಡಿದ್ವಿ, ಏನಾದರೂ ತಿನ್ನೋಣ ಅಂತ ಹೇಳಿದ್ರು ಮಳೆ ಬಂದ್ಬಿಡ್ತು. ಹಾಗೆ ಯಶಿಕಂಗೂ ಖುಷಿ ಆಯಿತು ಅಂತೇಳಿ ಯಶಿಕಾ ನಡಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಹಾಗೆ ಅಲ್ಲೇ ಯಾರನ್ನೋ ಒಬ್ಬರು ಹೋಗ್ತಾ ಇದ್ರು ಅಂತ ಹೇಳಿ ಆಟೋ ಮಾಡ್ಕೊಂಡು ಇವಾಗ ಮನೆ ಕಡೆ ಬಂದ್ವಿ. ಅವಳಿಗೊಂದು ತುಂಬ ಖುಷಿ ಆಗೋಯ್ತು. ಮನೆಗೆ ಯಾವಾಗ ಹೋಗ್ತೀವಿ ಅಂತ ಅನ್ನಿಸ್ತಾ ಇತ್ತು ಅವಳಿಗೆ. ಸುಸ್ತಾಗೋಯ್ತಲ್ವ ತುಂಬ, ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಎಲ್ಲ ಬಂದ್ರಲ್ವ. ಒಂದು 5 ಕಿಲೋಮೀಟರ್ಸ್ ನಡೆದು ಬಿಟ್ರಲ್ವ, ಅವಳಿಗೂ ಸುಸ್ತಾಗೋಯ್ತು. ಹಾಗೆ ಆಟೋ ಸಿಕ್ತು ಅಂತ ಹೇಳಿ ಹೋಗ್ತಾ ಇದ್ದೀವಪ್ಪ. ಹೆಂಗೋ ಸದ್ಯ ಸಿಕ್ಕಿದೆ ಹೆಚ್ಚು, ಇಲ್ಲಾಂದರೆ ಹೆಂಗೆ ನಡ್ಕೊಂಡು ಹೋಗ್ಬೇಕಿತ್ತು ಅಂತ ಅನಿಸ್ಬಿಡ್ತು. ಮಳೆ ಇಲ್ಲಾಂದರೆ ನಡ್ಕೊಂಡು ಹೋಗ್ಬೋದು. ನಮ್ಮ ಮನೆಯಿಂದ ಒಂದು 1.5 ಕಿಲೋಮೀಟರ್ ಆಗುತ್ತೇನೋ ಅಷ್ಟೇನೆ. ನಾನು ನಮ್ಮ ಅತ್ತೆ ಹತ್ರ ನಡ್ಕೊಂಡು ಹೊಟ್ಟೋಗ್ಬಿಟ್ಟು, ನಮ್ಮ ಅಕ್ಕ ಯಶಿಕಾ ಬೇರೆ ಇದ್ದಾಳಲ್ವ ಅಂತ ಹೇಳಿ ನಡ್ಕೊಂಡೇನೋ ಹೋಗಲಿಲ್ಲ. ಆಮೇಲೆ ಹಾಗೆ ಫ್ರೈಡ್ ರೈಸ್ ಕೂಡ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಫ್ರೈಡ್ ರೈಸ್ ಕೂಡ ಮಾಡ್ಕೊಂಡ್ರಿ. ಅಲ್ಲಿಂದ ತಿಂದಿದ್ದೆ ಸ್ವಲ್ಪ ಅಲ್ವಾ, ಸರಿ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ಮಾಡಿದ್ರಿ. ನಮ್ಮ ಅಕ್ಕನೇ ಮಾಡಿದ್ಲು, ತುಂಬ ಚೆನ್ನಾಗಿತ್ತು ಫ್ರೈಡ್ ರೈಸು. ಹಾಗೆ ಯಶಿಕಾನು ತಿಂತಾ ಅವಳು ನೋಡಿ ಮೊಬೈಲ್ ನೋಡಿಕೊಂಡ್ರೆ ಅವಳು ತಿನ್ನಬೇಕು. ಅವಳಿಗೆ ಸಮಾಧಾನನೇ ಇಲ್ಲ ಮೊಬೈಲ್ ನೋಡ್ಕೊಂಡು ತಿಂದಿರೆ. ಅಲ್ಲಿ ಬಂದಿಲ್ಲ ಅಂತ ಮಾಡಬೇಕು ಅನಿಸ್ತದೆ. ಇದು ಏನ್ರ ಅಷ್ಟೇನು ನೋಡಿ ಮಾಡ್ತಾ ಇದ್ದಾರೆ. ಅಲ್ಲು ಬಂದಿಲ್ಲ ಅಂತ ಹೇಳಿ ತಗೊಂಡು ಉಜ್ಜುತ್ತಾ ಇದ್ದಾರೆ. ಭತ್ತದಲ್ಲಂತೆ, ತಾಳಿಲಂತೆ, ಎಲ್ಲದಲ್ಲೂ ಉಜ್ತಾ ಇದ್ದಾರೆ. ಎಕ್ಸ್ಪಿರಿಮೆಂಟ್. ನೋಡಿ ಅಲ್ಲಿ ಇನ್ನೊಬ್ರು ಅಜ್ಜಿ ಹೇಳ್ತಾ ಇದ್ದಾರೆ, ಅವ್ರ ಅಮ್ಮಮ್ಮ ಹೇಳ್ತಾವ್ರೆ, ಇಲ್ಲಿ ಇವ್ರು ಮಾಡ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಯಶಿಕಂಗೂ ಸ್ಕೂಲ್ ಇತ್ತು ಅಂತ ಹೇಳಿ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ. 6 o'clock ಆಗಿತ್ತು. ಇವಾಗ ಹೋಗ್ತಾ ಇದ್ದಾಳೆ ಯಶಿಕಾ. ನನಗಂತೂ ತುಂಬ ಬೇಜಾರಾಗೋಯ್ತು, ಯಶಿಕನ ಮಿಸ್ ಮಾಡಿಕೊಂಡೆ. ಅಷ್ಟೇ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್.